श्रीगुरुभ्यो नमः। हरिः ॐ। विनैव खट्वा सकलान् प्रगृह्य भारान्मठीया तरन्नदीं ताम् अथ प्रवृष्टा गुरुपादपद्मस्मृतिप्रभावेन बुधास्तदाहो अतारयन्मामथ वाहकास्तामारूढदोलं शिरसा तदोढ्वा श्रीस्वामिपादास्मरणप्रभावाच्चित्रं तदानीमतिमात्रमासीत्। प्रातर्विचारेति गभीरतोया सर्वत्र कृष्णातटनी कथं सा मह्यं ददौ वर्त्मबुधा अहो तत्किं वर्णनीयोऽस्मदिनप्रभावः। कृष्णाय कृष्णासमदात्स्वतीं प्रागीति पृष्टं भागवतादिके यत् ग्रन्थेन चित्रं जगदीश्वरत्वात् कृष्णस्य गोपीजनवल्लभस्य तद्दासनाथाङ्घ्रिसरोजयुग्मस्मृतिप्रभावेन भृशं प्रसन्ना श्रीकृष्णवेणी पदवीमदाद्यत् मह्यं तदेतद्भुवि चित्रचित्रं श्रीस्वामिपादाब्जरतस्ततस्तां तीर्त्वा नदीमाहि मपाददृष्टि क्रोशं त्रयं तच्छिवराजराष्ट्रे रात्रौ पुरोऽहं गतवाञ्जवेन यान्वारुणीनाम नदीं ततोऽहं तदन्तराले शयनं सशिष्यः व्यधामधीशाङ्घ्रिसरोजयुग्म स्मृतिप्रभावेन विधूतभीतिः आकर्ण्यसर्वं यवनोऽथ शिष्णपदोनकार्यं समभून्ममेति खिन्नो भृशं सङ्गलिगीमुपेत्य विप्रान् बबाधे खलु तत्र सर्वान् तस्मा स एवैष ममारयुद्धे छिन्नोत्तमाङ्घः शिवराजपुंभिः दुर्मार्गवर्ती यवनप्रधानो लभेत कंखः सुरभूसुरघृक् इत्थं श्रीगुरुचरणस्मृतिप्रभावं श्रीसत्याभिनवयतिरितं सभायां सन्तुष्टा अखिला बुधाः पुनः पुनस्तं श्रोतुं ते रणरणकायुजः समासन् श्रीसत्याभिनवाख्यपूज्यचरणां ते वासिना तन्मुदे शेषाचार्यभुवादराद्विरचिते सङ्कर्षणाख्यायुजा श्रीमत्सद्गुरुसत्यनाथयतिरान्माहात्म्यरत्नाकरे सर्गः सप्तदशो अभूत् क्षितितले लाल्येन सूरैर्जनैः। ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಇದುವರೆಗೆ ನಾವು ಕೇಳಿದ್ದು ಶ್ರೀ ಸತ್ಯನಾಥ ಮಹಾತ್ಮ್ಯ ರತ್ನಾಕರ ಗ್ರಂಥದ 17ನೆಯ ಸರ್ಗದ 31ರಿಂದ 41ನೆಯ ಶ್ಲೋಕಗಳವರೆಗೆ. ಈಗ ಅದರ ಭಾವಾರ್ಥ ಹೀಗಿದೆ. ಹೇ ಪಂಡಿತರೇ, ಮಂಚವಿಲ್ಲದೆ ಮಠದ ಜನರು ಭಾರವನ್ನು ತಲೆಯಲ್ಲಿ ಹೊತ್ತು ಕೃಷ್ಣವೇಣಿ ನದಿಯನ್ನು ದಾಟಿದರು. ಎಲ್ಲರೂ ಪ್ರಹೃಷ್ಟರಾದರು. ಇದು ಕೇವಲ ಶ್ರೀ ಸತ್ಯನಾಥ ಚರಣ ಸ್ಮರಣೆಯ ಪ್ರಭಾವದಿಂದಲೇ ಸಾಧ್ಯವಾದದ್ದು. ಎಂಥ ಆಶ್ಚರ್ಯ! ಮೇಣೆಯನ್ನು ಹತ್ತಿದ ನನ್ನನ್ನು ವಾಹಕರು ತಲೆಯ ಮೇಲೆ ಮೇಣೆಯನ್ನು ಹೊತ್ತು ನನ್ನನ್ನು ನದಿಯನ್ನು ಪಾರು ಮಾಡಿಸಿದರು. ಇದೆಲ್ಲ ನಮ್ಮ ಗುರುಗಳ ಚರಣ ನಲಿನ ಸ್ಮರಣೆಯಿಂದಲೇ ನಡೆದ ಆಶ್ಚರ್ಯ ಸಂಗತಿಗಳು. ಪ್ರಾತಃ ಕಾಲದಲ್ಲಿ ವಿಚಾರಿಸಿದಾಗ ಕೃಷ್ಣವೇಣಿ ನದಿಯು ಅತಿ ಆಳವಾದದ್ದು. ರಾತ್ರಿಯಲ್ಲಿ ಅದು ಹೇಗೆ ನಮಗೆ ದಾರಿ ನೀಡಿತೋ ಅದು ಆಶ್ಚರ್ಯವೇ. ಇದೆಲ್ಲ ನಡೆದದ್ದು ನಮ್ಮ ಗುರುಗಳ ಪರಮಾನುಗ್ರಹದಿಂದಲೇ ಆದದ್ದು. ಅವರ ಮಹಿಮೆಯನ್ನು ಏನೆಂದು ಕೊಂಡಾಡಲಿ. ಯಮುನಾ ನದಿ ಕೃಷ್ಣನಿಗೆ ದಾರಿ ಕೊಟ್ಟಳು ಎಂದು ಭಾಗವತಾದಿ ಗ್ರಂಥದಲ್ಲಿ ಹೇಳುತ್ತಾರೆ. ಅದೇನೂ ಆಶ್ಚರ್ಯವಲ್ಲ. ಗೋಪೀಜನ ವಲ್ಲಭನಾದ ಶ್ರೀಕೃಷ್ಣ ಜಗದೀಶ್ವರ, ಆದ್ದರಿಂದ ಇದು ಸಾಧ್ಯ. ಆದರೆ ಆ ಕೃಷ್ಣನ ದಾಸರಾದ ಶ್ರೀ ಸತ್ಯನಾಥರ ಪಾದಕಮಲ ಯುಗ್ಮದ ಕೇವಲ ಸ್ಮರಣೆಯಿಂದಲೇ ಪೂರ್ಣ ಪ್ರಸನ್ನಳಾದ ಶ್ರೀಕೃಷ್ಣ ವೇಣಿ ನದಿಯು ನಮಗೆ ಕಾಲ್ನಡಿಗೆಯ ದಾರಿಯನ್ನು ನೀಡಿದ್ದು ಭಾರೀ ಆಶ್ಚರ್ಯ. ಶ್ರೀ ಸತ್ಯನಾಥರ ಪಾದಸ್ಮರಣೆಯಿಂದ ನದಿಯನ್ನು ದಾಟಿ ಚಂದ್ರಾಸ್ತವಾಗುವವರೆಗೆ ಚಂದ್ರಿಕೆಯಲ್ಲಿ ಶಿವರಾಜನ ರಾಜ್ಯದಲ್ಲಿ 3 ಕ್ರೋಶ ದೂರ ಸಾಗಿದೆವು. ಮುಂದೆ ಸಾಗುತ್ತಿರಲು ವಾರುಣಿ ಎಂಬ ನದಿಯು ಬಂದಿತು. ಆ ನದಿಯ ಪಾತ್ರದಲ್ಲಿಯೇ ಶಿಷ್ಯರಿಂದ ಸಹಿತನಾಗಿ ಮಲಗಿದೆನು. ಗುರುಗಳ ಪಾದಸ್ಮರಣೆಯಿಂದ ಭಯವು ನಿವೃತ್ತವಾಯಿತು. ಈ ವಿಷಯವನ್ನೆಲ್ಲ ಕೇಳಿದ ಬುಲ್ಲಿಖಾನನು ತನ್ನ ಮನೋರಥ ಪೂರ್ಣವಾಗದೆ ಇದ್ದದ್ದರಿಂದ ಬಹುಶಃ
ಖಿನ್ನನಾಗಿ ಸಾಂಗಲಿಗೆ ಬಂದು ಅಲ್ಲಿದ್ದ ಬ್ರಾಹ್ಮಣರನ್ನು ಬಾಧಿಸಿದನು. ದುರ್ಮಾರ್ಗದಲ್ಲಿ ರತನಾದ ದುಷ್ಟನಾದ ಆ ಯವನನು ಮುಂದೆ ಅದೇ ತಿಂಗಳಲ್ಲಿ ಶಿವಾಜಿಯ ಸೈನಿಕರಿಂದ ಯುದ್ಧದಲ್ಲಿ ತಲೆ ಕಡಿಸಿಕೊಂಡು ಮಡಿದನು. ದೇವ ಬ್ರಾಹ್ಮಣರ ದ್ರೋಹಿಯಾದವನು ಯಾವನೂ ಸುಖವನ್ನು ಕಂಡಾನು. ಈ ರೀತಿಯಾಗಿ ಶ್ರೀ ಸತ್ಯಾಭಿನವ ತೀರ್ಥರಿಂದ ವರ್ಣಿತವಾದ ಗುರುಪಾದ ಸ್ಮೃತಿಯ ಪ್ರಭಾವವನ್ನು ಸಭೆಯಲ್ಲಿ ಕೇಳಿದ ಬುಧಜನರು ಪುನಃ ಪುನಃ ಕೇಳಬಯಸಿದರು. ಈ ರೀತಿ ಶ್ರೀ ಸತ್ಯನಾಥ ಮಹಾತ್ಮ ರತ್ನಾಕರದಲ್ಲಿ 17ನೆಯ ಸರ್ಗವು ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.